ಪ್ರಿಯ ವೀಕ್ಷಕರೇ, ನಾವು ಈಗಾಗಲೇ ಬಿಡದಿಯ ಸುತ್ತಮುತ್ತಲ ಇರತಕ್ಕಂಥ ಬೈರಮಂಗಲ ಇರ್ಬೋದು, ಕುಂಚಗಾರನಹಳ್ಳಿ ಇರ್ಬೋದು, ಹಳಿಯಾಳಸಂದ್ರ ಇರ್ಬೋದು, ನಾವು ಈಗ ಬಂದಿರತಕ್ಕಂಥದ್ದು ಬನ್ನಗಿರಿ ಅಂತ ಹೇಳಿ. ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ, ಬಹಳ ಎತ್ತರದ ಸ್ಥಾನದಲ್ಲಿ ನಿಂತು ನಾವು ಒಂದು ನೀರಿನ ಟ್ಯಾಂಕ್ ಮೇಲೆ ಸುಮಾರು 200 ಅಡಿಗಳ ಎತ್ತರದಿಂದ ಈ ನಮ್ಮ ಹಿಂಭಾಗದಲ್ಲಿರ್ತಕ್ಕಂಥ ಎಲ್ಲ ಹಚ್ಚು ಹಸಿರಾಗಿರ್ತಕ್ಕಂಥ ಪ್ರದೇಶವನ್ನು ತಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಸರ್ಕಾರದಲ್ಲಿ ಇವತ್ತು ಆದೇಶ ಆಗಿದೆ, ಇದು ಬರಡು ಭೂಮಿ ಅಂತೇಳಿ ಅಂತ. ನೋಡಿ, ನನ್ನ ಹಿಂಭಾಗದಲ್ಲಿ ನೋಡ್ಬೋದು ನೀವು, ತೆಂಗಿನ ಮರಗಳಿದೆ, ಅಡಿಕೆ ಮರಗಳಿದೆ, ಅದೇ ರೀತಿಯ ಬೇರೆ ರೀತಿಯ ಎಲ್ಲ ಗಿಡಗಳನ್ನು ಹಚ್ಚ ಹಸಿರಾಗಿರ್ತಕ್ಕಂಥ ಒಂದು ಪ್ರಕೃತಿಯನ್ನು ನಾವು ನೋಡ್ಬೋದಾಗಿದೆ. ಆದರೂ ಕೂಡ IAS ಆಫೀಸರ್ಗಳ ಮಾತನ್ನು ನಂಬಿಕೊಂಡು ಸರ್ಕಾರ ಇದನ್ನು ಬರಡು ಭೂಮಿ ಅಂತ ಘೋಷಣೆ ಮಾಡಿ ಇಲ್ಲಿ ಒಂದು ಟೌನ್ಶಿಪ್ಪನ್ನು ಮಾಡಿ ಅನೇಕ ರಾಷ್ಟ್ರಮಟ್ಟದ ಅಂತಾರಾಷ್ಟ್ರ ಮಟ್ಟದ ಕಾರ್ಖಾನೆಗಳನ್ನು ತೆರೆದು ಇಲ್ಲಿರ್ತಕ್ಕಂಥ ಸುಮಾರು 1900 ರೈತ ಕುಟುಂಬಗಳು, ಎಲ್ಲ 1900 ಕುಟುಂಬಗಳು ಕೂಡ ಒಂದೊಂದು ಎಕರೆಯನ್ನು ಹೊಂದಿದೆ. ಅವರೆಲ್ಲರ ಒಂದು ಜೀವನವನ್ನು ಮೂರಾಬಟ್ಟೆ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದರೆ ಬಹುಶಃ ತಪ್ಪಾಗಲಾರದು. ಅದನ್ನು ತೋರಿಸಬೇಕು ಅನ್ನೋಂಥ ದೃಷ್ಟಿಯಿಂದಲೇ ನಾವು ಇವತ್ತು ಇಷ್ಟು ಎತ್ತರದ ಪ್ರದೇಶದಿಂದ ನಿಮಗೆ ಎಲ್ಲ ವಿಚಾರಗಳನ್ನು ತಿಳಿಸ್ತಾ ಇದ್ದೀವಿ. ಅನೇಕ ಜನ ರೈತರಿರ್ಬೋದು, ರೈತ ಮಹಿಳೆಯರಿರ್ಬೋದು, ಭಯಂಕರ ಆಕ್ರೋಶಭರಿತರಾಗಿ ನಮ್ಮ ಹತ್ರ ಮಾತಾಡಿದರು. ಅವ್ರು ಹೇಳ್ತಾ ಇರ್ತಕ್ಕಂಥದ್ದು ಒಂದೇ ಮಾತು, ಪ್ರಾಣವನ್ನಾದರೂ ಕೊಟ್ಟೆವು, ಭೂಮಿಯನ್ನು ಕೊಡೋದಿಲ್ಲ ಅಂತ ಹೇಳಿ ಅಂತ. ಅದೊಂದೇ ಅಲ್ಲದೆ ಅವರಲ್ಲಿರ್ತಕ್ಕಂಥ ಒಂದು ಸಂಬಂಧವನ್ನು ಕೂಡ ಹೇಳಿದರು. ದೊಡ್ಡ ಮಟ್ಟದ ರೈತರು, ಸಣ್ಣ ರೈತರಿಗೂ ಕೂಡ ಅನೇಕ ರೀತಿಯ ಒಂದು ಹುಲ್ಲನ್ನು ಬೆಳ್ಕೊಳ್ಳೋಕ್ಕಿರ್ಬೋದು, ಅದೇ ರೀತಿಯ ಬೇರೆ ಬೇರೆ ವಿಚಾರಗಳನ್ನು ಬೆಳೆಯಲಿಕ್ಕೆ ಅವರಿಗೆ ಅವಕಾಶವನ್ನು ಮಾಡಿಕೊಟ್ಟು ಅವರು ಕೂಡ ಜೀವನವನ್ನು ನಡೆಸುವಂಥ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಇದೀಗ ತಾನೇ ನಮ್ಮೊಂದಿಗೆ ಒಬ್ಬ ರೈತ ಮಹಿಳೆ ಮಾತಾಡಿದರು. ಇದೇ ಹೊಲದಲ್ಲಿ ನಾನು ದುಡಿದು ನನ್ನ ಮಗನನ್ನು ಇಂಜಿನಿಯರ್ ಮಾಡಿದ್ದೇನೆ, ನನ್ನ ಮಗನನ್ನು ಡಾಕ್ಟರ್ ಮಾಡಿದ್ದೇನೆ ಅಂತ ಹೇಳಿ ನಮಗೆ ಈ ಭೂಮಿ ಎಲ್ಲವನ್ನು ಕೊಟ್ಟಿದೆ. ಈ ಭೂಮಿಯೊಂದಿಗೆ ನಮಗೆ ಅವಿನಾಭಾವ ಸಂಬಂಧವನ್ನು ನಾವು ಹೊಂದಿದ್ದೇವೆ. ನಮಗೆ ಇದು ಬರೀ ಭೂಮಿ ಅಲ್ಲ, ನಮಗೆ ಇದು ತಾಯಿಯ ಸಮಾನ. ಯಾವುದೇ ಕಾರಣಕ್ಕೂ ಸರ್ಕಾರದಲ್ಲಿ ಎಂಥ ಆದೇಶ ಬಂದರೂ ಕೂಡ ನಾವು ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ ಅನ್ನುವಂಥ ಒಂದು ಎಚ್ಚರಿಕೆಯ ಮಾತನ್ನು ಕೂಡ ಅವರು ಸರ್ಕಾರಕ್ಕೆ ಈ ಸಂದರ್ಭದಲ್ಲಿ ತಿಳಿಸಿದರು. ಯಾರೋ 4 ಜನಗಳ ಮಾತನ್ನು ಕೇಳಿಕೊಂಡು ಇವತ್ತು ಸರ್ಕಾರ ಇಷ್ಟು ಸಮೃದ್ಧವಾಗಿರ್ತಕ್ಕಂಥ ಒಂದು ನೈಸರ್ಗಿಕ ಸಂಪತ್ತನ್ನು ಹಾಳು ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ. ಇದಲ್ಲದೆ ಇದನ್ನು ನಂಬಿರ್ತಕ್ಕಂಥ ಅನೇಕ ರೈತ ಕುಟುಂಬಗಳು ಇವತ್ತು ಬೀದಿಗೆ ಬರುವಂತಹ ಒಂದು ಅವಕಾಶ ಉಂಟಾಗಿದೆ. ದಯವಿಟ್ಟು ಸರ್ಕಾರವೂ ಕೂಡ ಇತ್ತ ಗಮನ ಹರಿಸಿ ಈ ಒಂದು ಆದೇಶವನ್ನು ಹಿಂಪಡೆದು ಇಲ್ಲಿರ್ತಕ್ಕಂಥ ಎಲ್ಲ ರೈತರು ಕೂಡ ನಿಟ್ಟುಸಿರಿನಿಂದ ಒಳ್ಳೆಯ ಜೀವನವನ್ನು ಮಾಡುವಂಥ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾವು ಕೂಡ ಮುಖ್ಯಮಂತ್ರಿಗಳಿಗೆ ಹಾಗೂ ಕರ್ನಾಟಕ ಸರ್ಕಾರಕ್ಕೆ ನಮ್ಮ ಒಂದು ಚಾನಲ್ನ ಮೂಲಕ ವಿನಂತಿಯನ್ನು ಮಾಡ್ತೇವೆ. ಕ್ಯಾಮ್ರಾ ಪರ್ಸನ್ ಜೊತೆ ಮುರಳಿ ವ್ಯಾಸ್, ಬನ್ನಗಿರಿಯಿಂದ ನಮಸ್ಕಾರ.